ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವು ನೋಡಕತ್ತಿದ್ದ ತೊಂಡೆಕಾಯಿ ರೀ. ಹೌದು, ಇವು ಸೌಂತಿಕಾಯಿ ಜಾತಿಗೆ ಸೇರುವಂಥದ್ದು. ಮೇಲ್ಗಡೆ ತುಂಬಿರ್ತಾವ್ರಿ. ಇವ್ನ ಎರಡೂ ಸೈಡ್ ಕಟ್ ಮಾಡ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೋಬೇಕ್ರಿ. ನೀವು ತೊಂಡೆಕಾಯಿ ಫ್ರೈ ಮಾಡ್ಲಿಕ್ಕೆ ತಿನ್ರಿ. ನಾನು ಇದನ್ನ ಅಂದ ತೊಂಡೆಕಾಯಿ ಫಿಂಗರ್ ಚಿಪ್ಸ್ ಅಂತಂದ್ರು ಅಡ್ಡಿ ಇಲ್ಲ. ಇವು ಹಸಿರಿದ್ದು ಅಂತಂದ್ರೆ ಇವು ಕಾಯಿ ಮೇಲೆ ಇದ್ದಂಗ, ಕೆಂಪಿದ್ದು ಅಂದ್ರೆ ಇವು ಆಗ್ಯಾವ ಅಂತ ಅರ್ಥ. ಹಣ್ಣಾಗಿದ್ದು ಸ್ವಲ್ಪ ಫ್ರೈ ಮಾಡಕ್ ಸ್ವಲ್ಪ ಜಾಸ್ತಿ ಟೈಮ್ ತಗೋತದ, ಪರವಾಗಿಲ್ಲ. ಬಟ್ ಫ್ರೈ ಅಂತೂ ಮಸ್ತ್ ಆಕೈತ್ರಿ. ನೀವು ಒಮ್ಮೆ ಅಂತೂ ಟ್ರೈ ಮಾಡ್ರಿ. ಮಕ್ಕಳಿಗಂತೂ ತೊಂಡೆಕಾಯಿ ಪಲ್ಯ ತಿನ್ನಾಕ ಸೇಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಈ ರೀತಿಯಾಗಿ ನೀವು ಫ್ರೈ ಮಾಡಿ ಕೆಲಸ ಕೊಡ್ರಿ ಅವರಿಗೆ. ಮತ್ತೆ ಮನ್ಯಾಗ ಯಾರಿಗಾರ ಕಣ್ಣಿನ ತ್ರಾಸ ಇದ್ರೆ, ಕಣ್ಣಿನ ದೋಷ ಇದ್ರೆ ಕೂಡ ಅವ್ರು ಇದನ್ನ ಅವಾಗವಾಗ ಪಲ್ಯ ಅದು ಮಾಡಾಕ ಬೇಸರ ಆದ್ರೆ ಈ ರೀತಿಯ ಫಿಂಗರ್ ಚಿಪ್ಸ್ ತರ ಮಾಡ್ಕೊಂಡು ತಿನ್ಬೋದು. ಅಥವಾ ಪಲ್ಯ ಇತ್ತಂದ್ರೆ ಪಲ್ಯನೂ ಮಾಡ್ಕೊಂಡು ನೀವು ತಿನ್ಬೋದು, ಅದನ್ನ ಇಷ್ಟಪಡಕತ್ತಿದ್ರೆ. ಇವಾಗ ನಾ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಶಿನ ಪುಡಿ ಹಾಕೊಳಕತ್ತೀನಿ ಕಲರಿಗೆ ಅಂತ ಹೇಳಿ. ಒಂದ್ ಅರ್ಧ ಸ್ಪೂನ್ ಹಾಕೊಂಡೆ. ಮತ್ತೆ 2 ಸ್ಪೂನ್ ಅಷ್ಟು ನಾನು ಖಾರ ಪುಡಿ ಹಾಕೊಳಕತ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಇನ್ನೊಂದ್ ಸ್ಪೂನ್ ಹಾಕೋಬಹುದು. ಈ ಸಾಕಂತ 2 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ನಾನು ಉಪ್ಪು ಹಾಕೊಳಕತ್ತೀನಿ, ಜಸ್ಟ್ ಫಾರ್ ಟೇಸ್ಟ್ ಅಂತ ಹೇಳಿ. ಹಾಗೆ ಜೀರಿ ಪುಡಿ ಹಾಕೊಳಕತ್ತೀನಿ, ಅರ್ಧ ಸ್ಪೂನ್ ಅಷ್ಟೇ ಹಾಕೊಳ್ಬೇಕು, ಅಥವಾ ನೀವು 1 ಸ್ಪೂನ್ ಬೇಕಾದ್ರೆ ಹಾಕೊಳ್ಳಿ. ಹಾಗೆ 2 ಸ್ಪೂನ್ ಅಷ್ಟು ನಾ ಕಾರ್ನ್ಫ್ಲೋರ್ ಹಾಕೊಳಕತ್ತೀನಿ. ಕಾರ್ನ್ಫ್ಲೋರ್ ಎದಕ್ಕೆ ಹಾಕೊಳಕತ್ತೀನಿ ಅಂದ್ರೆ ಇದು ಕ್ರಿಸ್ಪಿನೆಸ್ ಬರ್ತೈತ್ರಿ. ಕಡ್ಲಿ ಹಿಟ್ಟು ಹಾಕೊಂಡ್ರೆ ಮೆತ್ತಗಾಗ್ಬಿಡ್ತಾವ, ಅದಕ್ಕೆ ಕಡ್ಲಿ ಹಿಟ್ಟು ಬೇಡ, ಕಾರ್ನ್ಫ್ಲೋರೇನೆ ಹಾಕೋರಿ. ಇವಾಗ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಚಂದಂಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಎಣ್ಣೆ ಕರ್ಕೊಂಡು ತಿಂದ್ರಂತೂ ಮಸ್ತ್ ಇರ್ತೈತ್ರಿ. ಹೇಳ್ತೇನೆ ನಾನು, ಹೊಸ ರೆಸಿಪಿ ಅಂತಂದ್ರು ಇದು ಭಾಳ ಟೇಸ್ಟ್ ಆಗಿತ್ತು. ಹಾಗೆ ನೀವು ಕರೆದು ಕುಳ್ಳನೆ ತಿನ್ಬೇಕ್ರಿ. ಇದನ್ನ ಯಾಕಂದ್ರೆ ಬಿಸಿ ಇದ್ದಾಗಂತೂ ಭಾಳ ಟೇಸ್ಟ್ ಇರುತ್ತೆ ಇದು. ಮತ್ತೆ ಮಕ್ಕಳಿಗಂತೂ ಹೇಳಿ ಮಾಡಿಸಿ, ಅಟ್ಲೀಸ್ಟ್ ಟಿಫಿನ್ ಬಾಕ್ಸಿಗೆ ಒಂದು 4 ಪೀಸ್ ನೀವು ಕಟ್ಟಿರು ಸಾಕು. ಅವು ಒಂದು ತೊಂಡೆಕಾಯಿ ತಿಂದಂಗ ರೀ. ಹಂಗಾಗಿ ಅವಕ್ಕೂ ಕೂಡ ಖನಿಜ ಅಂಶ ಜಾಸ್ತಿ ಇರುತ್ತೆ, ಮಿನರಲ್ಸ್ ಜಾಸ್ತಿ ಇರುತ್ತಲ್ಲ ರೀ. ಇದಕ್ಕೆ ಅವು ಮಕ್ಕಳಿಗೂ ಒಳ್ಳೇದಾಗುತ್ತೆ. ಅದಕ್ಕಾಗಿ ಮತ್ತೆ ನಾನು ಇವಾಗ ಎಣ್ಣೆ ಅಂತೂ ಪೂರ ಕಾಸ್ಕೋಬೇಕ್ರಿ. ಎಲ್ಲಿವರೆಗೂ ಕಾಸ್ಕೋಬೇಕಂದ್ರೆ ಚರ್ಚೂರ್ ಅನ್ಬೇಕ್ರಿ. ಅದು ಅಲ್ಲಿವರೆಗೂ ಮಸ್ತ್ ಕಾಸ್ಕೋಬೇಕು. ಇವಾಗ ನಾ ಫ್ರೈ ಮಾಡಾಕ ಬಿಡಾಕತ್ತೇನೆ ನೋಡ್ರದ. ಹಿಂಗೆ ಹಾಕಿದ ಕೂಡ ನಾ ಪಟ್ನ ಕರಿಬೇಕ್ರಿ. ಅವು ಹಿಂಗೆ ಕುದಿ ಬರ್ಬೇಕು. ಹಂಗಿರ್ಬೇಕ್ರಿ. ಎಣ್ಣೆ ಅಷ್ಟು ಚಂದ ಕಾಸ್ಕೋಬೇಕು. ಇವಾಗ ಫ್ರೈ ಮಾಡಕ್ಕೂ ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ರಿ. ಜಸ್ಟ್ ಒಂದು 5 ನಿಮಿಷದಾಗಂತೂ ಫ್ರೈ ಆಗೇ ಹಾಕವ. ಯಾಕಂದ್ರೆ ಇದು ಫ್ರೈ ಆದಷ್ಟು ಅಥವಾ ನಿಮ್ಗೆ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತದ. ಹಾಗೆ ಬಿಸಿ ಇದ್ದಾಗೆ ಫ್ರೈ ಮಾಡಿದ್ಕೂಳೆ, ಬಿಸಿ ಇದ್ದಾಗ ತಿಂದ್ರಂತೂ ಮಸ್ತ್ ಇರ್ತದ್ರಿ. ಹೇಳಿ ಮಾಡಿಸಿದ್ದು ನೋಡ್ರಿಪ್ಪ. ಟೀ ಟೈಮ್ದಾಗಂತೂ ಸಾಯಂಕಾಲ ಅಂತೂ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು. ಕೆಲವರು ಬಟಾಟಿ ತಿಂದು ಒಬ್ಬೊಬ್ರಿಗೆ ಆಗಿ ಬರ್ತಿರೋದಿಲ್ಲ. ಸೊ ವಾತ ಪ್ರಕೃತಿ ಇದ್ದವರಿಗೆ ಸ್ವಲ್ಪ ಇದು ಆಗಿ ಬರೋಲ್ಲ ಬಟಾಟಿದು. ಹಂಗಿದ್ದವ್ರಿಗೆ ನೀವು ಇದನ್ನ ಟ್ರೈ ಮಾಡ್ಬೋದ್ರಿ. ಇದು ಮಸ್ತ್ ಐತ್ರಿ ಇದು ರೆಸಿಪಿ ಮಾತ್ರ. ಸೊ ತೊಂಡೆಕಾಯಿ ಫ್ರೈ ಮಸ್ತ್ ಆಗ್ಯಾವ್ರಿ, ರೆಡಿ ಅಂತೂ ಆಗ್ಯಾವ ನಮ್ಮ. ಈಗ ಇದನ್ನ ಒಂದು ಬೌಲಿಗೆ ತಕ್ಕೊಳಕತ್ತೀನಿ. ಬೌಲಿಗೆ ತಕೊಂಡಾದ್ಮೇಲೆ ಇದಕ್ಕೆ ಒಂದು ಚೂರು ಟೊಮೆಟೊ ಸಾಸ್ ಹಾಕೊಳಕತ್ತೀನಿ. ಸ್ವಲ್ಪ ಮಾಡರ್ನ್ ಟಚ್ ಇರಲಿ ಅಂತ ಹೇಳಿ. ನೀವು ಬೇಕಾದ್ರೆ ಟೊಮೆಟೊ ಸಾಸ್, ಚಿಲ್ಲಿ ಸಾಸು, ಸೋಯಾ ಸಾಸು ಎಲ್ಲನೂ ಹಾಕೊಂಡು ಕಲಸ್ಕೊಂಡು ತಿನ್ಬೋದ್ರಿ. ನಾನು ಇಲ್ಲಿ ಬರೀ ಟೊಮೆಟೊ ಸಾಸ್ ಅಷ್ಟೇ ಹಾಕಿದ್ದೀನಿ. ಯಾಕಂದ್ರೆ ಟೊಮೆಟೊ ಸಾಸ್ ಹಾಕಿದಷ್ಟು ಸಾಕು. ಯಾಕಂದ್ರೆ ಫ್ರೈ ಮಾಡ್ಬೇಕಾದ್ರೆ ಮುಂಚೆನ ಅದಕ್ಕೆಲ್ಲ ಮಸಾಲೆಗಳನ್ನ ಹಾಕಿದೇನಲ್ಲ, ಅದಕ್ಕೆ. ಇವಾಗ ನೋಡ್ರಿ ಇದಕ್ಕೆಲ್ಲ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ನಾ ಇದಕ್ಕೆ ಹಾಕಿದ್ದು ಚಾಟ್ ಮಸಾಲ. ಇವು ನೀವು 3 ಸಾಸ್ ಹಾಕೊಂಡ್ರೆ ನೀವು ಚಾಟ್ ಮಸಾಲ ಹಾಕೊಳ್ಳೋ ಅವಶ್ಯಕತೆ ಬರಲ್ಲ. ಆದ್ರೆ ನಾವು ಎಲ್ಲ ಹಾಕಿಲ್ಲ, ಜಸ್ಟ್ ಒಂದು ಟೊಮೆಟೊ ಸಾಸ್ ಹಾಕೊಂಡಲ್ರಿ. ಅದಕ್ಕೋಸ್ಕರ ನಾನಿಲ್ಲಿ ಚಾಟ್ ಮಸಾಲ ಸ್ವಲ್ಪ ಹಾಕೊಳಕತ್ತೀನಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ. ನೋಡ್ರದ ನಮ್ಮ ತೊಂಡೆಕಾಯಿ ಫ್ರೈ ಅಂತೂ ಮಸ್ತ್ ರೆಡಿ ಆಗ್ಯಾವ್ರಿಪ್ಪ. ಆರೋಗ್ಯಕ್ಕೂ ಚಲೋ, ಕಣ್ಣಿಗೂ ಚಲೋ. ಸೊ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಮಸ್ತ್ ಅಂತ ಹಾಕಿ. ಹಾಗೆ ಲೈಕ್ ಅನ್ನೋದು ಒಂದು ತಂಬ ಧರಿಸೋ ಲೈಕ್ ತಮ್ಮ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೆಟ್ಟಾಗ